ನಾನ್ ಬಂದಿದ್ದು ನಿನ್ನ ಮಾನ ಉಳ್ಸಕ್ಕಲ್ಲ. ನೀನು ನಿನ್ನ ಮಗಳು ಇಬ್ರು ಸೇರ್ಕೊಂಡ್ ಸಮಾಧಿ ಮಾಡಿದಿರಲ್ಲ ಸತ್ಯ, ಆ ಸತ್ಯ ಬಯಲ್ ಮಾಡಕ್ಕೆ. ಬಂದೂರ್ನೆಲ್ಲ ನಮ್ ವಿದ್ಯೆನೆ ಮಾತಾಡಿಸ್ತಿದ್ಲು, ನಿಮ್ಮನ್ ಮಾತಾಡಿಸ್ಲಿಲ್ವೇ? ಅದ್ಯಾಕೋ ಕಾಣ್ಯಮ್ಮವ್ರೆ, ನಾನ್ ನೋಡ್ದಂಗ ಹಂಗೆ ಹೊಂಟೋದ್ರು. ಅಲ್ಪಂಗೆ ಐಶ್ವರ್ಯ ಬಂದ್ರೆ ಸಂಪ್ರದಾಯನೋ ಸಂಸ್ಕೃತಿನೋ ತಲೆ ಕೆಳಗ್ ಮಾಡದಂತೆ. ಹಂಗೆ ನಮ್ ಗೌಡು ಸೊಸೆಗೆ ಶಾನೆ ದುರಂಕಾರ ಬಂದ್ಬಿಡೈತ್ ಕಣ್ಲಾ. ಹೂ ಕಣ್ಲ, ಅವಳು ಕಾಳು ಭೂಮಿ ಮೇಲೆ ಇರಕ್ಕಿಲ್ಲ ಅಂತವೆ. ಅವಳು ಹಳೇದೆಲ್ಲ ಮರ್ತ್ಬಿಟ್ಟವಳೆ. ಮೂಳೆ ಇಲ್ಲದ ನಾಲ್ಗೆ ಏನ್ ಬೇಕಾದ್ರೂ ಮಾತಾಡಿಸ್ತದೆ. ನಮ್ ಇದ್ಯಾ ಅಂತವಳಲ್ಲ ಕಂಬುಡಿ. ಇಲ್ಲ ಬಿಡಿ ಅಮ್ಮವ್ರೆ, ಈಗ ಅವಳು ಚೆಲುವನ್ ಮಗಳಾಗಿ ಉಳ್ದಿಲ್ಲ, ದೊಡ್ಡ ಮನೆ ಸೊಸೆ ಅಂತ ಆಂಬ್ ತಲೆಗೆ ಏರ್ಬಿಟ್ಟದೆ. ನಮ್ ಗೇಟೆ ಶ್ರೀಮಂತಿಕೆ ಬಂದ್ರುವೆ ಬಂದ ದಾರಿಯ ಮರಿಬಾರ್ದು. ನಮಗ್ ಸಹಾಯ ಮಾಡ್ದವ್ರನ್ನ ಜೀವ ಇರೋ ಗಂಟ ಮರಿಬಾರ್ದು ಅನ್ನೋದ ನಮ್ ವಿದ್ಯೆ ಮರ್ತ್ಬಿಟ್ಟಳೆ. ಅಮ್ಮವ್ರೆ, ಹಂಗಂತ ನೀವ್ ಅನ್ಕೊಂಡಿದ್ದೀರ ಆಟಯ್ಯ, ಆದ್ರೆ ಅವಳು ಅದನ್ನೆಲ್ಲ ಮರ್ತೋಗ್ಬಿಟ್ಟವಳೆ. ಒಂದ್ ವಿಚಾರ ತಿಳ್ಕೊಳ್ಳಿ ಅಮ್ಮವ್ರೆ, ಎಲ್ರಿಗೂ ನಿಮ್ಮಂತ ಒಳ್ಳೆ ಗುಣ ಇರಾಕಿಲ್ಲ. ಅಲ್ಲ, ನಾನ್ ನಿಮಗ್ ಮಾಡಿದ ಒಂದೇ ಒಂದ್ ಚಿಕ್ಕ ಸಹಾಯಕ್ಕೆ ನೀವು ನನ್ಗೆ ಏಟೊಂದು ಗೌರವ ಕೊಡ್ತೀರಿ ನೋಡಿ. ಆದ್ರೆ ಅವಳು ನನ್ನಿಂದಲೇ ಬದುಕಿರೋವಾಗ ನನ್ಗೆ ಗೌರವನೂ ಕೊಡಕ್ಕಿಲ್ಲ, ಮಾತಾಡಕ್ಕಿಲ್ಲ. ನೀವೇನ್ ತಪ್ಪು ತಿಳ್ಕೊಬೇಡಿ, ನಮ್ ಮುದ್ದು ಸೊಸೆ ಹಂಗೆಲ್ಲ ಮಾಡಕ್ಕಿಲ್ಲ. ಯಾವ್ದೋ ಗಡಿಬಿಡಿನಲ್ಲಿ ಮರ್ತ್ಬಿಟ್ಟವಳೆ ಅನ್ಸ್ತದೆ. ಯಾವ ಗಡಿಬಿಡಿನೂ ಇಲ್ಲ, ಎಂತದೂ ಇಲ್ಲ. ಅಲ್ಲ, ಎಲ್ರು ಮಾತಾಡ್ಸ್ಬಿಟ್ಟು ನನ್ ಮಾತಾಡ್ಸಕ್ಕಿಲ್ಲ ಅಂತಂದ್ರೆ ಏನ್ ಅರ್ಥ? ಆದ್ರೂ ನಮ್ ಇದ್ಯಾ ಹಿಂಗ್ ಮಾಡ್ಬಾರ್ದಾಗಿತ್ತು. ಏಟೆ ಗಡಿಬಿಡಿನಲ್ಲಿದ್ರು ನಿಮ್ಮನ್ ಮರೆಯೋದು ತಪ್ಪಾಯ್ತದೆ ಅಲ್ವೇ? ನೀವು ಮಾಡಿರೋ ಸಹಾಯಕ್ಕೆ ಒಂದು ಕಿತ್ತನಾದ್ರೂ ನಿಮ್ಮನ್ನ ನೆನ್ಪು ಮಾಡ್ಕೋಬೇಕಾಗಿತ್ತು. ಭದ್ರಾ, ಏನ್ ಚಿಕ್ಕ? ಇವ್ರು ನಮ್ಗೆ ಶಾನೆ ಬೇಕಾಗಿರೋರು ಕಣಪ್ಪ. ಚಿಕ್ಕವ, ಇವ್ರು ನನ್ಗೆ ಶಾನೆ ಚೆನ್ನಾಗ್ ಗೊತ್ತು. ಇವ್ರು ನಮ್ಮ ಮಾವನ್ ಕಡೆ ಸಂಬಂಧಿಕರು, ಪೊಲೀಸ್ ಆಗವ್ರಲ್ವೇ? ಹೂ ಭದ್ರಾ. ಅದೇ ಸರ್, ನಿಮ್ಮನ್ನ ಒಂದ್ಸತಿ ಸ್ಟೇಷನ್ನಾಗೆ ಭೇಟಿ ಮಾಡಕ್ ಬಂದಿದ್ನಲ್ಲ, ನಂಗದು ಸಂದಾಗ ಗೆಪ್ತಿ ಅದೆ. ಅವತ್ತೇನೆಯ ನಮ್ಮ ಮಾವಯ್ಯ ಇವ್ರು ನಮ್ ಸಂಬಂಧಿಕರು ಅಂತ ಹೇಳಿದ್ರು. ಬರೀ ಸಂಬಂಧಿಕರಲ್ಲ ಕಣಪ್ಪ, ನಿಮ್ ಮಾವಂಗೆ ಅವ್ರ ಮನೆಯವ್ರಿಗೆ ದೊಡ್ಡ ದೊಡ್ಡ ಸಹಾಯನೇ ಮಾಡವ್ರೆ. ಇವತ್ ನಿಮ್ ಮಾವ ಅವ್ರ ಮನೆಯವರು ಇಷ್ಟೊಂದು ಸಂತೋಷವಾಗಿರಕ್ ಕಾರಣ ಇವ್ರು ಅಂದ್ರೆ ತಪ್ಪಾಗಕ್ಕಿಲ್ಲ ನೋಡು. ನಿನ್ ಹೆಂಡ್ರು ಮತ್ತೆ ಅವ್ರ ಮನೆಯವರು ಜನ್ಮ ಇರೋ ಗಂಟ ಇವ್ರನ್ನ ಪಾಪ ನೆನ್ಪು ಮಾಡ್ಕೋಬೇಕು ಭದ್ರಾ. ಹೌದೇ? ಇದೆಲ್ಲ ನಂಗೆ ಗೊತ್ತೇ ಇರ್ಲಿಲ್ಲ ನೋಡಿ. ಮಾವಯ್ಯ ಆಗ್ಲಿ ಇದ್ಯಾ ಆಗ್ಲಿ ಇವ್ರ ಬಗ್ಗೆ ನಂಗೆ ಏನು ಹೇಳೇ ಇರ್ಲಿಲ್ಲ. ನಿಂತವ್ ಯೋಳಿ ಇವ್ರ ಇಂಥ ಕೆಲ್ಸ ಮಾಡವ್ರೆ ಅಂತ ಪರಿಚಯ ಮಾಡಿಸ್ದಾಗ್ಲೇ ತಾನೆ ನಿಂಗೂ ಗೊತ್ತಾಗೋದು. ಇನ್ನೇನು, ಈಗ ಗೊತ್ತಾಯ್ತಲ್ಲ. ಸರಿ, ನೀವ್ ಹಂಗಾರೆ ಒಳಕ್ ಹೋಗಿ ಕೂತಿರಿ, ನಮ್ ಬರ್ತೀನಿ. ನೀವು ಕರೆ ಮಾಡುತ್ತಿರುವ ಫೋನ್ ಸದ್ಯದಲ್ಲಿ ಸ್ವಿಚ್ ಆಫ್ ಆಗಿದೆ. ಅವ ಲೋಕಿ ಫೋನ್ ಬೇರೆ ಸ್ವಿಚ್ ಆಫ್ ಬರ್ತಾ ಇದೆ. ದುಡ್ಡು ಕೊಡ್ನಿಲ್ಲ ಅಂತ ಇಲ್ಲಿ ಬಂದು ಏನಾದ್ರೂ ಕಿತಾಪತಿ ಮಾಡಿದ್ರೆ ಏನು ಆಗಕ್ಕಿಲ್ಲ, ಸುಮ್ನೆ ಗಾಬರಿ ಮಾಡ್ಕೋಬೇಡ, ಧೈರ್ಯವಾಗಿರು ಅಂತ ಎಷ್ಟೆಲ್ಲ ಹೇಳೋದು. ನೀನೇನೋ ಹಿಂಗ್ ಹೇಳ್ತಿದ್ದಿ ಕಣವ. ಇಲ್ಲಿ ಆಯ್ತಾ ಇರೋದೆಲ್ಲ ನೋಡ್ತಾ ಇದ್ರೆ ನನ್ ಕೈ ಕಾಲೇ ಆಡ್ತಾ ಇಲ್ಲ. ಈ ಈಶ್ವರ್ಯತೆ ಬೇರೆ ಇದೇ ವಿಷಯನ ಇಟ್ಕೊಂಡು ಆಟ ಆಡಿಸ್ತಾವ್ರೆ ಅನ್ಸ್ತಾ ಇದೆ. ಅದೇನ್ ಮಾಡಕ್ ಹೊಂಟವ್ರೆ ಅಂತಾನೆ ಅರ್ಥ ಆಯ್ತಾ ಇಲ್ಲ ಕಣವ. ಈಗೇನು ಅದಕ್ಕೆ ಏನ್ ಮಾಡಕ್ ಹೊಂಟವಳೆ ಅನ್ನೋದನ್ನ ತಿಳ್ಕೊಂಡ್ರೆ ಇದು ಕುತ್ರ ಸಿಗ್ತದೆ ಅಲ್ವಾ? ತಿಳ್ಕೊಂಡ್ರೆ ಆಯ್ತು ಬಿಡು. ಹೆಂಗಾರು ಮಾಡಿ ಮೊದ್ಲು ಆ ಕೆಲ್ಸ ಮಾಡು. ಏನ್ ಚಲ್ವಣ, ಮಗಳು ಮದುವೆ ಆಗಿ 3 ತಿಂಗಳಾಗೋಯ್ತು, ಏನು ಸುದ್ದಿ ಸಮಾಚಾರ ಇಲ್ವೇನು? ಅಂತ ಸುದ್ದಿ ಸಿಕ್ಕಿದ ಕಾಲಕ್ಕೆ ದೊಡ್ಡ ಪಾರ್ಟಿನೇ ಮಾಡೋಣ ಬಿಡೋಣ ನೀಗಣ. ಚೆಲ್ವಾ, ಪಾರ್ಟಿ ಕೊಡಕ್ಕೆ ಆ ಸುದ್ದಿನೇ ಬೇಕಾದದೆ, ಏನ್ ಇವಾಗ ಕೊಟ್ರು ಬೇಡ ಅನ್ನದೆ? ನೀ ಕೇಳೋದ್ ಹೆಚ್ಚ, ನಾ ಕೊಡ್ಸೋದ್ ಹೆಚ್ಚ.
ಫಂಕ್ಷನ್ ಮುಗಿಸ್ಕೊಂಡು ಹೋಗ್ಬೇಕಾರೆ ಕೊಡಿಸ್ತೀನಿ ಬಿಡೋಣ. ಏನ್ ಚೆಲ್ವ ನೀನು ಊಟ ಮಾಡಿದ್ಮೇಲೆ ಪಾರ್ಟಿ ಮಾಡಕ್ಕಾಗದೆ? ಒಳ್ಳೆ ದಡ್ಡಂಗ್ ಮಾತಾಡ್ಬೇಡ. ಹೋಗಿ ನಿಮ್ಮ ಅಳಿಯಂದ ಹತ್ರ ಹೇಳಿ ಇವಾಗ್ಲೇ ವ್ಯವಸ್ಥೆ ಮಾಡಕ್ ಆಗಕ್ಕಿಲ್ವೇ? ನೀ ಹೇಳೋದು ಸರಿಯಾಗಿ ಅದೇ ಕಣ್ಬಿಡು. ಆದ್ರೆ ನಾನು ನಮ್ಮ ಅಳಿಯಂದ್ರ ಹತ್ರ ಹೋಗಿ ಮಾತು ಕೇಳಿದ್ರೆ ಮಾನ ಬಿಡದೆ. ಬೇಡ, ಸುಮ್ಕಿರೋ. ಓ ಮಾವಯ್ಯ, ಚೆನ್ನಾಗಿದ್ದೀರಾ? ನಾ ಚಂದಾಗಿದ್ದೀನಿ. ನೀವು? ಚೆನ್ನಾಗಿದ್ದೀನಿ ಮಾವಯ್ಯ. ಇವರು ನಮ್ಮ ಅಳಿಯಂದ್ರ ತಮ್ಮ, ಚಿಕ್ಕಳಿಯಂದ್ರು. ನಮಸ್ಕಾರ. ವಿರೋಧಿ ಮಾಡಿದ ಕಾರ್ಯಕರ್ತನ ಮಗಳ ಜೊತೆ ಮದುವೆ ಆಗಿದ್ ಇವ್ರಿಗೆ ಅಲ್ವೇ? ಮದ್ವೆ ಆಗಿದ್ದಲ್ಲಪ್ಪ, ನಮ್ ವಿದ್ಯಾನೆ ಇನ್ನೊಂದು ಹುಡುಗಿ ಜೊತೆ ಮದ್ವೆ ಆಗ್ತಿದ್ ತಡೆದು ಈ ಹುಡುಗಿಗೆ ತಾಳಿ ಕಟ್ಸಿದ್ದು. ನಮ್ ಚಲವಣ್ಣ ಅವತ್ತು ಹೇಳಿಲ್ವಾ? ಇಷ್ಟು ಬೇಗ ಮರ್ತೋದ್ಯಾ? ಆ ವಿಚಾರ ಎಲ್ಲ ಯಾಕೆ ಬಿಡ್ರಲ್ಲ. ನಮ್ಮ ಚಿಕ್ಕಳಿ ಅಂದ್ರು ಶಾನೆ ಒಳ್ಳೆಯವರು. ಏನೋ ಅವ್ರ ಟೇಮ್ ಕೇಳ್ತು, ಗ್ರಾಚಾರ ಕೇಳ್ತು ಅಷ್ಟೇ. ಅವಯ್ಯ, ಈಗ ವಿಷಯ ಎಲ್ಲ ಯಾಕ್ಬಿಡಿ. ಆಮೇಲೆ ಇವರೆಲ್ಲ ಏನೋ ಪಾರ್ಟಿ ಕೇಳ್ದಂಗಿತ್ತು. ನಿಮ್ಗೆ ಗೊತ್ತಿಲ್ದೇ ಇರೋದು ಏನದೆ, ಫಂಕ್ಷನ್ ಅಂದ್ಮೇಲೆ ಅದೆಲ್ಲ ಕೇಳ್ತಾರೆ ಅಲ್ಲ ಚಿಕ್ಕಳಿ ಅಂದ್ರೆ. ನಮ್ ಮನೆಗ್ ಬಂದಿರೋರು ಅವ್ರಿಗೆ ಏನ್ ಕೇಳ್ತಾರೋ ನಾವ್ ವ್ಯವಸ್ಥೆ ಮಾಡ್ಲಿಲ್ಲ ಅಂದ್ರೆ ಅಲ್ಲಿ ನಮ್ಗೆ ಅವಮಾನ ಅಲ್ವೇ ಮಾವಯ್ಯ? ನೀವ್ ಇವ್ರನ್ನೆಲ್ಲ ಕರ್ಕೊಂಡು ಹೋಗಿ, ನಾ ಬರ್ತೀನಿ. ಇದು ದೊಡ್ಡ ಮನಸ್ಸದ ಲಕ್ಷಣ ಅಂದ್ರೆ ಅವ್ರು ನೋಡ್ ಕಲ್ತ್ಕೊಚಲ್ವಾ? ಒಳ್ಳೆ ಟೈಮಿಗೆ ಬಂದು ನನ್ ಮಾನ ಉಳಿಸಿದ್ರಿ. ಬನ್ನಿ. ನಾನ್ ಬಂದಿದ್ದು ನಿನ್ನ ಮಾನ ಉಳ್ಸಕ್ಕಲ್ಲ. ನೀನು ನಿನ್ನ ಮಗಳು ಇಬ್ರು ಸೇರ್ಕೊಂಡ್ ಸಮಾಧಿ ಮಾಡಿದಿರಲ್ಲ ಸತ್ಯ, ಆ ಸತ್ಯ ಬಯಲ್ ಮಾಡಕ್ಕೆ. ಅವ ಅವ್ರ ಪ್ಲಾನ್ ಏನು ಅಂತ ನಂಗೆ ಅರ್ಥ ಆಯ್ತು ಕಣವ. ಏನೇ ಸಾವಿತ್ರಿ, ನನ್ ಮಕ್ಕ ಏನ್ ನೋಡ್ತಿ? ಹೊಸೆಲ್ ನೋಡು. ಲೇ, ಏನೇ ಇವನು ಕೊನೆಗೂ ನಂಬಿಸ್ಬಿಟ್ಟು ಕುದ್ಕೆ ಕುಯ್ಯೋ ಕೆಲ್ಸ ಮಾಡ್ಬಿಟ್ಟ. ಈ ಹಾಳಾದವನ್ಗೆ ಅಷ್ಟೆಲ್ಲ ದುಡ್ಡು ಕೊಟ್ರು ನಿಯತ್ತ ಇಲ್ವಲ್ಲವ? ಏನೋ ಕೊನೆಗಿಂತ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ತಡ ಆಯ್ತು. ಅದ್ಕೆ ಆ ಈಶ್ವರಿ ಮಾತ್ ಕಟ್ಕೊಂಡು ಇಲ್ಲಿ ಗಂಟ ಬಂದವನೆ. ಲೇ ಬಾರೆ, ಹೆಂಗಾರು ಮಾಡಿ ಅವ್ನ್ ಕೈ ಕಾಲ್ ಹಿಡ್ದು ಅವ್ನ್ ಕೇಳಿದ್ನ ಕೊಟ್ಟು ಅವ್ನ್ ಬಾಯಿ ಮುಚ್ಚಿಲಿಂದ ಕಳ್ಸೋಣ ಬಾ. ಇವತ್ ಸತ್ಯ ಗೊತ್ತಾಯ್ತದೆ ಅಂತ ಮೆಸೇಜ್ ಮಾಡಿರೋನು ನೀನೇ ಅಲ್ವೆಲ್ಲ? ಅವ ಈಶ್ವರಿ ಮೆಸೇಜ್ ಮಾಡ್ಸವಳೆ ಅಂದ್ರೆ ಇವತ್ ನನ್ ಕತೆ ಮುಗ್ದೋಯ್ತು ಕಣವ. ಲೇ ಹೊಸಿ ಸುಮ್ಕೇರೆ, ಹೆಂಗಾರ ಮಾಡೋನ್ ಬಾಯಿ ಮುಚ್ಚೋಣ. ಕೊನೆ ಹಂತಕ್ ಬಂದ್ಮೇಲೆ ಏನ್ ಮಾಡಕ್ಕಾಯ್ತದವ? ಇವಾಗ ತೀರ್ಮಾನ ಅಲ್ಲ ಕಣೆ, ತಾಳ್ಮೆ ಮುಖ್ಯ. ಬುದ್ಧಿವಂತಿಕೆನ ಹೇಗ್ ಉಪಯೋಗಿಸ್ತೀವಿ ಅನ್ನೋದು ಮುಖ್ಯ. ನೀನೇ ತಾನೇ ಕಾಗ್ದ ಬರ್ದವನು, ಮೆಸೇಜ್ ಕಳಿಸ್ದವನು? ಗೌಡ್ರೆ, ಅದು ಅದು ಏಯ್, ನಂದಾಕೆ ಕೊಡ್ತೀಯಾ? ನಾ ಕೊಡಕ್ಕಿಲ್ಲ. ಲೇ ಸಾವಿತ್ರಿ, ಇವಾಗ ಒಡವೆ ಮುಖ್ಯನೋ ನನ್ ಪ್ರಾಣ ಉಳಿಸ್ಕೊಳ್ಳೋದ್ ಮುಖ್ಯನೋ ಹೇಳು. ಅದು ನಿಜಾನೇ. ಪ್ರಾಣ ಇದ್ರ ಆಮೇಲೆ ಇಂಥದ್ದು ಎಷ್ಟ್ ಬೇಕಾದ್ರೂ ಮಾಡಿಸ್ಕೋಬಹುದು. ನಿನ್ನೆ ಅಲ್ವೆಲ್ಲ ಕೇಳ್ತಾ ಇರೋದು. ಗೌಡ್ರೆ, ನನಗ್ ಗೊತ್ತಾದ್ಬಿಟ್ಲೆ ನಿಮ್ ಮುಂದೆ ಬಂದು ಹೇಳ್ತಿದ್ದೆ. ಅದ್ಬಿಟ್ಟು ಮೆಸೇಜ್ ಮಾಡೋದು, ಕಾಗ್ದ ಬರೀದು ನಾನ್ ಯಾಕೆ ಮಾಡ್ಲಿ ಗೌಡ್ರೆ?
ಮತ್ತೆ ನೀನ್ ಯಾಕ್ಲಾ ಇಲ್ಲಿಗೆ ಬಂದೆ? ಗೌಡ್ರೆ ನಿಮ್ ಹಟ್ಟಿಯಾಗೆ ಫಂಕ್ಷನ್ ಐತೆ ಅಂತ ಗೊತ್ತಾಯ್ತು, ಅದಕ್ಕೆ ಭರ್ಜರಿ ಬ್ಯಾಟಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಅದ್ ಬಿಟ್ರೆ ನೀವ್ ಹೇಳ್ತಿರೋದು ಯಾವ್ದು ಗೊತ್ತಿಲ್ಲ ಗೌಡ್ರೆ. ದಿಟ ದೇವ್ರಾಣೆ, ನಮ್ಮ ಅವನಾಣೆ. ಮಗನೇ ಸುಳ್ಳು ಹೇಳಿದ್ರೆ ಒಟ್ಟಿಲ್ಲ ಅನ್ಸ್ಬಿಡ್ತೀನಿ. ಸತ್ಯ ಬಗಲ್ಲ ನಂಗೆ ಸುಳ್ಳು ಹೇಳ್ತಂದ. ಏನ್ ಮಾಡ್ತಾ ಇದ್ಯಾ? ಏಯ್ ಕಾಗ್ದವ ಬರ್ದು ಮೆಸೇಜ್ ಮಾಡಿ ಆಟ ಆಡ್ಸಿದ್ದಲ್ಲೇ ಇದಕ್ಕೂ ನಂಗೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಕಳ್ಳ. ಅಂತಮ್ಮ ಇದ ಅವ್ನ್ ಕೆಲ್ಸ ಅಲ್ಲ. ಇವ್ನ್ ಮಾಡಿದ್ರೆ ಇಲ್ಲಿಗೆ ಯಾಕೆ ಬರ್ತಿದ್ದ? ಲೈ ಹೋಗ್ಲಾ. ಇವನಲ್ಲ ಅಂದ್ಮೇಕೆ ಇನ್ ಬೇರೆ ಯಾರಿಗ್ ಸತ್ಯ ಗೊತ್ತಿರ್ಬೋದು? ಕಾಗ್ದ ಬರ್ದವ್ರು ಯಾರು? ಈ ಮೆಸೇಜ್ ಮಾಡ್ತಾ ಇರೋದು ಯಾರು? ಈ ಸತ್ಯ ಗೊತ್ತಿರೋದಾದ್ರು ಯಾರಿಗೆ? ಯಾಕೆ ಹಿಂಗೆಲ್ಲ ಮಾಡ್ತಾವ್ರೆ? ಚಂಪಾ ತಗೊಳ್ಳೋ, ನಿಮ್ಮ ಮನೆಯವ್ರು ಹಾಕಿರೋ ಬಂಗಾರದ ಮುಂದ್ಗುಟ್ಟೆ ಇದೇನೂ ಅಲ್ಲ. ಆದರೂ ನನ್ನ ಮನಸ್ಸಿನ ಸಮಾಧಾನಕ್ಕೋಸ್ಕರ ತಂದೇನೆ ಕಣ. ತಗೊಳ್ಳೋ. ಸರಿ ಅಪ್ಪಯ್ಯ. ಇವತ್ತು ನಿನ್ನ ಅವ್ವ ಬದುಕಿದ್ರೆ ಈ ಎಲ್ಲ ಶಾಸ್ತ್ರನ ಅವಳೇ ಮುಂದೆ ನಿಂತು ಮಾಡ್ತಿದ್ಲು. ಆ ಭಾಗ್ಯ ನಿನಗಿಲ್ವೇ? ಅಯ್ಯೋ ನೀವ್ ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಈ ಶಾಸ್ತ್ರನೆಲ್ಲ ಮಾಡೋದಕ್ಕೆ ತವ್ರ ಮನೆ ಕಡೆಯಿಂದ ನಮ್ಮಟ್ಟಿಯವ್ರಿಲ್ವೇ? ವಿದ್ಯೆ ಹೇಳೋದು ದಿಟ್ವಯ್ಯ, ಶಾಸ್ತ್ರನೆಲ್ಲ ನಮ್ಮ ಚೆಲುವನ್ ಕುಟುಂಬದವ್ರು ಮಾಡ್ತಾರೆ. ಚಂಪಾ ಹೆಂಗಿದ್ರು ವಿದ್ಯೆನ ಅಕ್ಕ ಅಂತ ಕರೀತಾಳೆ. ಚೆಲುವನ್ ಮಗಳೇ ಆದಂಗಲ್ವೇ? ಹೌದು, ನೀವೇನು ತಲೆ ಕೆಡ್ಸ್ಕೋಬೇಡಿ, ನಾವೇ ಮುಂದೆ ನಿಂತು ಈ ಕಾರ್ಯ ಎಲ್ಲ ನಡೆಸ್ಕೊಡ್ತೀವಿ. ಅವ್ವ, ನನ್ನ ಮಗಳ ಜೀವ ಕಾಪಾಡಿದೆ. ಬಂಗಾರದಂಥ ಮನೆಗೆ ಸೊಸೆಯಾಗಿ ಬಂದ್ಲು. ನನ್ನ ಮಗಳಿಗೆ ಅವ್ವ ಇಲ್ಲ ಅನ್ನೋ ಕೊರತೆ ನಾನು ನೀಗಿಸ್ಬಿಟ್ಟೆ ಅಮ್ಮ. ಈ ಉಪಕಾರ ಅಲ್ಲ ನಾನೆಂದೂ ಮಾಡಕ್ಕಿಲ್ಲ. ಜೀವನದಾಗೆ ನೀನು ಸಂತೋಷವಾಗಿರ್ಬೇಕು, 100 ಕಾಲ ಖುಷಿಯಾಗಿ ಬದುಕಬೇಕು ತಾಯಿ. ನೋಡಿ, ದಯವಿಟ್ಟು ಹಂಗೆಲ್ಲ ಹೇಳ್ಬೇಡಿ. ಅವಳು ಯಾವತ್ತಿಂದ ನನ್ನ ಅಕ್ಕ ಅಂತ ಕರೆದಿದ್ದಾಳೋ ಅವತ್ತಿಂದ ಅವಳನ್ನ ನನ್ನ ತಂಗಿ ಅಂತಾನೆ ಭಾವಿಸ್ತಿದ್ದೀನಿ. ಆ ಸಮಯಕ್ಕೆ ನನಗದೇ ಸರಿ ಅನ್ಸ್ತು, ಅದ್ಕೆಯ ಹಂಗ್ ಮಾಡ್ದೆ ಆಟೆಯ. ಅದೇ ನಮ್ಮ ಶಿವರಾಮೇಗೌಡರು ನಾದ್ನಿ ಇಲ್ವೇ, ಅವರು ಹುಡುಗಿಗೆ ಅನ್ಯಾಯ ಮಾಡಕ್ ನಿಂತಿದ್ರಂತೆ. ಆದ್ರೆ ನಮ್ಮಿದ್ದ ಧೈರ್ಯ ಮಾಡಿ ಹುಡುಗಿ ಪರ ನಿಂತ್ಕೊಂಡಿದ್ದೆ, ಹುಡುಗಿ ಮದುವೆ ಆಗಿದ್ದಂತೆ. ಅದಕ್ಕೆ ನಮ್ಮಿದ್ದ ಮೇಲೆ ಅಭಿಮಾನ ಇಟ್ಟವ್ರೆ.